ಇಟ್ಕೊಂಡು ಆ ಬಾಲಕನನ್ನ ಅಮಾನವೀಯವಾಗಿ ನಡೆಸಿಕೊಂಡ ಆರೋಪ ಶ್ರೀರಾಮ ಸೇನೆಯ ಕಾರ್ಯಕರ್ತನ ಮೇಲೆ ಬಂದಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ಈ ಎಪಿಸೋಡ್ನಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ನೋಡಿ, ಒಬ್ಬ ಅಪ್ರಾಪ್ತ ಬಾಲಕನನ್ನು ಮನೆಗೆ ಕರ್ಕೊಂಡು ಹೋಗಿ ಸುಮಾರು 2 ತಿಂಗಳುಗಳ ಕಾಲ ಜೀತ ಮಾಡಿಸ್ಕೊಂಡ ಆರೋಪದ ಮೇಲೆ ಹಾಸನ ಜಿಲ್ಲೆಯ ಸಕಲೇಶಪುರದ ಪಟ್ಟಣ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟು ದಾಖಲಾಗಿದೆ. ಹಾಸನ ತಾಲೂಕಿನ ಸಂತ್ರಸ್ತ ಬಾಲಕ ನೀಡಿದ ದೂರಿನ ಮೇರೆಗೆ ಜಾನಕೆರೆ ಗ್ರಾಮದ ಶ್ರೀರಾಮ ಸೇನೆಯ ರಾಜ್ಯ ಸಹ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಈತ A1 ಮತ್ತು ಅವನ ತಾಯಿ ಮಾದಮ್ಮ ಇವರು A2 ಇವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳು ಹಾಗೂ ಮಕ್ಕಳ ಕಾರ್ಮಿಕ ಕಾಯ್ದೆ 14ನೇ ವಿಧಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ಆಗಿದ್ದೇನಂತಂದರೆ, ಈ ಬಾಲಕ ಶಾಲೆಯಲ್ಲಿ 5ನೇ ಕ್ಲಾಸ್ ತನಕ ವಿದ್ಯಾಭ್ಯಾಸ ಮಾಡಿರ್ತಾನೆ. ಬಾಲಕ ಮೈನರ್ ಆಗಿದ್ದರಿಂದ ಆತನ ಹೆಸರು ಮತ್ತು ಹೆಚ್ಚಿನ ಮಾಹಿತಿಯನ್ನು ನಾನಿಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಜನವರಿ 6ನೇ ತಾರೀಕು ಸ್ಕೂಲಿಂದ ಹೊರಗೆ ಬಂದ ಬಳಿಕ ಹಾಸನದ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ತನ್ನ ಊರಿಗೆ ಹೋಗಬೇಕು ಅಂತೇಳಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆಗ ಈ ಬಾಲಕನ ಹತ್ತಿರ ಬಂದ ಹೇಮಂತ್ ಕುಮಾರ್ ಅನ್ನೋ ವ್ಯಕ್ತಿ ಆ ಬಾಲಕನನ್ನು ಮಾತಾಡಿಸ್ತಾನೆ. ತನ್ನ ಕಾಫಿ ತೋಟದಲ್ಲಿ ಕೆಲಸ ಕೊಡೋದಾಗಿ ಹೇಳಿ ಆ ಬಾಲಕನನ್ನು ಕರ್ಕೊಂಡು ಹೋಗ್ತಾನೆ. ಈ ಹೇಮಂತು ಬೇರೆ ಯಾರೂ ಅಲ್ಲ, ಸಮಾಜಘಾತುಕ ಶ್ರೀರಾಮ ಸೇನೆಯಲ್ಲಿ ಕಾರ್ಯದರ್ಶಿಯಾಗಿದ್ದವನು. ಜನಕಂಟಕ ಮುತಾಲಿಕ್ನ ಕಟ್ಟರ್ ಶಿಷ್ಯ ಬೇರೆ. ಆತನ ಐಡಿಯಾಲಜಿಗಳಿಂದ ಇನ್ಸ್ಪೈರ್ ಆಗಿದ್ದವನು ಈ ಹೇಮಂತ್ ಕುಮಾರ್. ಜಾನಕೆರೆ ಗ್ರಾಮದಲ್ಲಿದ್ದ ತನ್ನ ಮನೆಯಲ್ಲಿ ಈ ಬಾಲಕನನ್ನು ಇರಿಸ್ಕೊಳ್ತಾನೆ. ದನಗಳಿಗೆ ಆಹಾರ ಹಾಕೋದು, ಸಗಣಿ ಸ್ವಚ್ಛ ಮಾಡೋದು ಸೇರಿದಂಗೆ ಇನ್ನು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡು ಬಂದಿದ್ದಾನೆ ಅಂತ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದಿಷ್ಟೇ ಅಲ್ಲದೆ ತೋಟದಲ್ಲಿ ಪೈಪ್ ಜೋಡಿಸೋ ಕೆಲಸ ಸೇರಿದಂತೆ ಬೇರೆ ಬೇರೆ ಹೆವಿ ಕೆಲಸಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾನೆ. ಒಂದು ವೇಳೆ ಕೆಲಸ ಮಾಡಿಲ್ಲ ಅಂದರೆ ಹೇಮಂತ್ ಮತ್ತು ಆತನ ತಾಯಿ ಮಾದಮ್ಮ ಬಾಯಿ ಬಂದಂಗೆ ಬೈತಾ ಇದ್ರು ಅಂತ ಈ ಬಾಲಕ ತನ್ನ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸುಮಾರು 2 ತಿಂಗಳುಗಳ ಕಾಲ ಬಾಲಕನನ್ನು ಎಲ್ಲೂ ಹೊರಗಡೆ ಹೋಗ್ದಂಗೆ ಮಿಸ್ಕಾಡ್ದಂಗೆ ಒಂದು ರೀತಿ ಹೌಸ್ ಅರೆಸ್ಟ್ ಮಾಡಿ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡಿರೋದಾಗಿ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಾರ್ಚ್ 4ನೇ ತಾರೀಕು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಒಡನಾಡಿ ಸಂಸ್ಥೆಯ ಅಧಿಕಾರಿಗಳು ಜಾನಕೆರೆ ಗ್ರಾಮದಲ್ಲಿರೋ ಹೇಮಂತ್ ಮನೆಯಿಂದ ಬಾಲಕನನ್ನು ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗುತ್ತೆ. ತನಿಖೆ ಕೂಡ ನಡೀತಾ ಇದೆ. ಆರೋಪಿ ಶ್ರೀರಾಮ ಸೇನೆಯ ಹೇಮಂತ್ನನ್ನು ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಲಯ ಆರೋಪಿಗೆ ಜಾಮೀನು ಕೂಡ ಮಂಜೂರು ಮಾಡಿದೆ. ಇರಲಿ, ಕಾನೂನಾತ್ಮಕವಾಗಿ ಏನೇನು ಕ್ರಮಗಳು ನಡೀಬೇಕೋ ಅದೆಲ್ಲ ನಡೀತದೆ. ಆದರೆ ಧರ್ಮ ರಕ್ಷಕರು ಅಂತ ಬಾಯಿ ಬಡಿದುಕೊಳ್ಳೋ ಈ ಶ್ರೀರಾಮ ಸೇನೆಯ ಪುಂಡರಿಗೆ ಮಾನವೀಯತೆ ಅನ್ನೋದು ಕನಿಷ್ಠವಾದರೂ ಇಲ್ವಾ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಒಬ್ಬ ಶ್ರೀರಾಮ ಸೇನೆಯ ಕಾರ್ಯದರ್ಶಿ ಮೈನರ್ ಬಾಲಕನನ್ನು ಜೊತೆಗಿಟ್ಕೊಂಡು ಕತ್ತೆಗಿಂತ ಕಡೆಯಾಗಿ ದುಡಿಸ್ಕೊಂಡಿದ್ದಾನೆ. ಇತ್ತೀಚೆಗೆ ಬೆಳಗಾವಿಯಲ್ಲಾದ ಘಟನೆಯಂತೂ ತುಂಬ ಹಾರರದು. ಸೌದತ್ತಿ ತಾಲೂಕಿನ ಒಂದು ಹಳ್ಳಿಯದು. ಆ ಗ್ರಾಮದಲ್ಲಿದ್ದ ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಒಬ್ಬ ಮುಸ್ಲಿಂ ಟೀಚರ್ ಇರ್ತಾರೆ. ಇದನ್ನ ಈ ಸಮಾಜಘಾತುಕ ಶ್ರೀರಾಮ ಸೇನೆಯವರಿಗೆ ಸಹಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ನಮ್ಮೂರ ಶಾಲೆಗೆ ಅದೇಗೊಬ್ಬ ಮುಸ್ಲಿಂ ವ್ಯಕ್ತಿ ಹೆಡ್ ಮಾಸ್ಟರ್ ಆಗ್ತಾರೆ ಅಂತ ಕತ್ತಿ ಮಸೀತಾ ಇರ್ತಾರೆ. ಅವರನ್ನ ಆ ಗ್ರಾಮದಿಂದ ಹೇಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಆ ಪ್ಲಾನ್ ಏನಂತಂದ್ರೆ ಮಕ್ಕಳು ಕುಡಿಯೋ ನೀರಿಗೆ ವಿಷ ಹಾಕೋದು. ಎಸ್, ನೀವು ಕೇಳಿಸ್ಕೊಂಡಿದ್ದು 100% ಸರಿಯಾಗಿದೆ. ಮಕ್ಕಳು ಕುಡಿಯೋ ನೀರಿಗೆ ವಿಷ ಹಾಕಿದ್ರೆ ಆ ನೀರು ಕುಡಿದು ಸಾಲು ಸಾಲಾಗಿ ಮಕ್ಕಳು ಸತ್ತೋಗ್ತವೆ. ಆಗ ಇದರ ಹೊಣೆಗಾರಿಕೆ ಹೆಡ್ ಮಾಸ್ಟರ್ ಮೇಲೆ ಬಂದು ಆ ಮುಸ್ಲಿಂ ಹೆಡ್ ಮಾಸ್ಟರ್ ಸಸ್ಪೆಂಡ್ ಆಗ್ತಾನೆ ಅಂತ ಆ ಗ್ರಾಮದಲ್ಲಿದ್ದ ಸರ್ಕಾರಿ ಶಾಲೆಯ ಕುಡಿಯೋ ನೀರಿನ ಟ್ಯಾಂಕರ್ಗೆ ವಿಷ ಬೆರೆಸ್ತಾರೆ. ಕೀಟನಾಶಕವನ್ನು ಸುರಿದಿರ್ತಾರೆ. ಈ ನೀರನ್ನು ಕುಡಿದ 11 ಮಕ್ಕಳು ಅಸ್ವಸ್ಥರಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಈ ಬಗ್ಗೆ ಸೌದತ್ತಿ ಪೊಲೀಸರು ತನಿಖೆಯನ್ನು ನಡೆಸಿದಾಗ ಶ್ರೀರಾಮ ಸೇನೆಯ ಪುಂಡರ ಕೃತ್ಯ ಬಯಲಿಗೆ ಬರುತ್ತೆ. 3 ಶ್ರೀರಾಮ ಸೇನೆಯ ಪುಂಡರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದೆಲ್ಲ ಈ ಜನಕಂಟಕ ಮುತಾಲಿಕ್ನ ಪ್ರಚೋದನಕಾರಿ ಮಾತಿನ ಪ್ರಭಾವ. ಯಾವಾಗಲೂ ಹೊಡಿರಿ ಬಡಿರಿ ಕೊಚ್ಚಾಕ್ರಿ ಅಂತ ಅವನು ಕಿರ್ಚಾಡ್ತಾ ಇರ್ತಾನೆ. ಅವನ ಮಾತಿನಿಂದ ಪ್ರವೋಕ್ ಆಗಿ ಈ ನಿರುದ್ಯೋಗಿಗಳು ಇಂಥ ಕೆಟ್ಟ ಕೆಲಸವನ್ನು ಮಾಡ್ತವೆ. ಅದೆಷ್ಟರ ಮಟ್ಟಿಗೆ ಅಂತಂದರೆ, ಪುಟ್ಟ ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಂಡು ಕತ್ತೆ ಥರ ದುಡಿಸ್ತಾರೆ. ಮಕ್ಕಳನ್ನು ಸಾಯಿಸೋದಕ್ಕೆ ಕುಡಿಯೋ ನೀರಿಗೆ ವಿಷ ಹಾಕ್ತಾರೆ. ವ್ಯಾಲೆಂಟೈನ್ಸ್ ಡೇ ದಿನ ಪಾರ್ಕು ಸಿನಿಮಾ ಥಿಯೇಟರ್ಗಳಲ್ಲಿ ಓಡಾಡ್ತವೆ. ರಾತ್ರಿ ಹೊತ್ತು ಪಬ್ಬು ಕ್ಲಬ್ಗಳಿಗೆ ಹೋಗಿ ದಾಂಧಲೆ ಮಾಡ್ತವೆ.
ಎರಡ ಶಿವ ಇವ್ರದ್ದು. ಹೇಳ್ತಾ ಹೋದ್ರೆ ಈ ಶ್ರೀರಾಮ ಸೇನೆ ಅನ್ನೋ ಸಮಾಜಘಾತುಕ ಸಂಘಟನೆಯ ಕ್ರೈಮ್ ಡೈರಿ ಮುಗಿಯೋದೇ ಇಲ್ಲ. ಇಷ್ಟೆಲ್ಲ ಆದ್ರೂ ನಮ್ಮ ಕರ್ನಾಟಕ ಸರ್ಕಾರ, ಗೃಹ ಇಲಾಖೆ ಏನು ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಇದೊಂದು ಬೆನ್ನು ಮೂಳೆ ಗಟ್ಟಿ ಇಲ್ಲದೆ ಇರುವ ಸರ್ಕಾರ ಇದು. ಈ ಮೊದಲು ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿರೋ ಕೇಸ್ನಲ್ಲಿ ಅವತ್ತಿನ ಗೃಹ ಸಚಿವ ಬಿಜೆಪಿಯ ಆರ್ ಅಶೋಕ್ ಶ್ರೀರಾಮ ಸೇನೆಯನ್ನೇ ಬ್ಯಾನ್ ಮಾಡಿಬಿಟ್ಟಿದ್ರು. ಅವತ್ತು ಅವರು ಆ ಧೈರ್ಯವನ್ನು ತೋರಿಸಿದ್ರು. ಆದರೆ ಈಗ ನಮ್ಮದು ಸೆಕ್ಯುಲರ್ ಸರ್ಕಾರ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಅನೇಕ ಸಮಾಜಘಾತಕರು ಹೆದೆ ಉಬ್ಬಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಸರ್ಕಾರ ಬೆನ್ಮೂಳೆ ಕಳೆದುಕೊಂಡವರಂತೆ ಕಾಣಿಸ್ತಾ ಇದೆ. ಇದರ ವಿವೇಚನೆ ಕರ್ನಾಟಕದ ಜನತೆಗೆ ಬಿಟ್ಟಿದ್ದು. ನಮಸ್ಕಾರ.